ಐಶ್ವರ್ಯ ಗೌಡಳಿಂದ ಗೋಲ್ಡ್ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸ್ನಿಂದ ತಪ್ಪಿಸಿಕೊಳ್ಳಲು ನಾಟಕ ಆಡಿದ್ರ ಧರ್ಮೇಂದ್ರ. ಐಶ್ವರ್ಯ ಗೌಡಳಿಂದ ಗೋಲ್ಡ್ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸ್ನಿಂದ ತಪ್ಪಿಸಿಕೊಳ್ಳಲು ನಾಟಕ ಆಡಿದ್ರ ಧರ್ಮೇಂದ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ನನಗೇನು ಗೊತ್ತಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಧರ್ಮೇಂದ್ರ ಅವರು ಹೇಳಿದ್ರು. ಪೊಲೀಸರು ನೋಟಿಸ್ ನೀಡುತ್ತಿದ್ದಂತೆ ನಟ ಧರ್ಮೇಂದ್ರ ಕೂಡ ಎಸ್ಕೇಪ್ ಆಗಿದ್ರು. ಐಶ್ವರ್ಯ ಗೌಡಳಿಂದ ಗೋಲ್ಡ್ ವಂಚನೆ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಸ್ನಿಂದ ತಪ್ಪಿಸಿಕೊಳ್ಳಲು ನಾಟಕ ಆಡಿದ್ರ ಧರ್ಮೇಂದ್ರ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ನನಗೇನು ಗೊತ್ತಿಲ್ಲ, ಈ ಹಿಂದೆ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು ಧರ್ಮೇಂದ್ರ ಅವರು. ಚಿತ್ರನಟ ಧರ್ಮೇಂದ್ರ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ನನಗೇನು ಗೊತ್ತಿಲ್ಲ, ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇನ್ನು ಚಂದ್ರ ಲೇಔಟ್ ಪೊಲೀಸರಿಂದ ಅವರಿಗೆ ನೋಟಿಸ್ ಅನ್ನ ಕೂಡ ಜಾರಿ ಮಾಡಲಾಗಿತ್ತು. ನೋಟಿಸ್ ಅನ್ನ ಜಾರಿ ಮಾಡಿದ ನಂತರ ಅವರು ನೋಟಿಸ್ ನೀಡುತ್ತಿದ್ದಂತೆ ಧರ್ಮೇಂದ್ರ ಎಸ್ಕೇಪ್ ಕೂಡ ಆಡಿದ್ರು. ಅವರಿಗಾಗಿ ಈಗಾಗಲೇ ಶೋಧ ಕಾರ್ಯವನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಈಗಾಗಲೇ ನಿನ್ನೆಯಷ್ಟೇ ವಿಚಾರಣೆಯನ್ನ ಕೂಡ ಎದುರಿಸಿದ್ದಾರೆ. ಇನ್ನು ಡಿಕೆ ಸುರೇಶ್ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ನನಗೆ ಯಾವುದೇ ರೀತಿ ಸಹೋದರಿ ಇಲ್ಲ ಅಂತ. ಕೇಸ್ ಬಗ್ಗೆ ಮಾಧ್ಯಮಗಳ ಜೊತೆ ಧರ್ಮೇಂದ್ರ ಅವರು ಮಾತನಾಡಿದ್ರು. ಇದು ಸುಳ್ಳು, ನಾನು ಯಾರ ಧ್ವನಿಯಲ್ಲೂ ಮಾತನಾಡಿಲ್ಲ ಎಂದು ಧರ್ಮೇಂದ್ರ ಅವರು ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ವಂಚನೆ ಆರೋಪ ಪ್ರಕರಣದಲ್ಲಿ A3 ಆರೋಪಿಯಾಗಿರುವಂತಹ ಧರ್ಮ ಅವರು ಸ್ಪಷ್ಟನೆ ನೀಡಿದ್ರು. ನಿಜನೋ ಸುಳ್ಳ ಗೊತ್ತಿಲ್ಲ, ಐಶ್ವರ್ಯ ದಂಪತಿ ಜೈಲು ಸೇರ್ತಿದ್ದಂತೆ ನಟ ಧರ್ಮ ಕೂಡ ಎಸ್ಕೇಪ್ ಆಗಿದ್ರು. ಕೇಸ್ ಬಗ್ಗೆ ಮಾಧ್ಯಮಗಳ ಜೊತೆ ಧರ್ಮೇಂದ್ರ ಅವರು ಮಾತನಾಡಿ ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ಇದು ಸುಳ್ಳು, ನಾನು ಯಾರ ಧ್ವನಿಯಲ್ಲೂ ಮಾತಾಡಿಲ್ಲ. ವಂಚನೆ ಆರೋಪ ಪ್ರಕರಣದಲ್ಲಿ A3 ಆರೋಪಿ ಕೂಡ ಆಗಿದ್ದಾರೆ ಧರ್ಮ ಅವರು. ಐಶ್ವರ್ಯ ದಂಪತಿ ಜೈಲು ಸೇರ್ತಿದ್ದಂತೆ ನಟ ಧರ್ಮ ಕೂಡ ಎಸ್ಕೇಪ್ ಆಗಿದ್ರು. ಇನ್ನು ಇವರ ವಿರುದ್ಧ FIR ದಾಖಲಾಗ್ತಿದ್ದಂತೆಯೇ ಧರ್ಮೇಂದ್ರ ಅವರು ಮಾಧ್ಯಮಗಳ ಜೊತೆ ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿದ್ರು. ನನಗೂ ಇದಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಾನು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ, ಸುಳ್ಳು ಆರೋಪವನ್ನ ಮಾಡಲಾಗ್ತಾ ಇದೆ, ನಾನು ಯಾರ ರೀತಿಯೂ ಮಾತನಾಡಿಲ್ಲ ಎನ್ನುವ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಇದು ಸುಳ್ಳೋ ನಿಜನೋ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇನ್ನು ಐಶ್ವರ್ಯ ಗೌಡ ಹಾಗೂ ಆತನ ಪತಿಯನ್ನ ಅರೆಸ್ಟ್ ಮಾಡಿದ ನಂತರ ಧರ್ಮ ಕೂಡ ಎಸ್ಕೇಪ್ ಆಗಿದ್ರು. ಆತನಿಗಾಗಿ ಪೊಲೀಸರು ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ರು. ಚಂದ್ರ ಲೇಔಟ್ ಪೊಲೀಸರಿಂದ ಧರ್ಮೇಂದ್ರಗೆ ತಲಾಶನ ನೀಡಲಾಗಿದೆ. ಈ ಮಧ್ಯೆ ವನಿತಾ ಜೊತೆ ಮಾತನಾಡಿರೋ ಆಡಿಯೋ ಕೂಡ ವೈರಲ್ ಆಗಿದೆ. ಧರ್ಮ ಮತ್ತು ವನಿತಾ ಮಾತನಾಡಿರೋ ಆಡಿಯೋ ಕೂಡ ಲಭ್ಯವಾಗಿದೆ. ಇದೀಗ ಸದ್ಯ ಧರ್ಮೇಂದ್ರನಿಗಾಗಿ ವಿಶೇಷ ತಂಡದಿಂದ ಹುಡುಕಾಟವನ್ನ ನಡೆಸಲಾಗಿದೆ. ಎಸ್ಕೇಪ್ ಕೂಡ ಆಗಿದ್ದಾರೆ. ಚಂದ್ರ ಲೇಔಟ್ ಪೊಲೀಸರಿಂದ ಧರ್ಮೇಂದ್ರಗೆ ನೋಟಿಸ್ ಅನ್ನ ಕೂಡ ನೀಡಲಾಗಿತ್ತು. ಈ ಮಧ್ಯೆ ವನಿತಾ ಜೊತೆ ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು. ಡಿಕೆ ಸುರೇಶ್ ಧ್ವನಿಯಲ್ಲಿ ಧರ್ಮ ಮತ್ತು ವನಿತಾ ಮಾತನಾಡಿರೋ ಆಡಿಯೋ ಕೂಡ ಇದೀಗ ಲಭ್ಯವಾಗಿದೆ. ಡಿಕೆ ಸುರೇಶ್ ಧ್ವನಿಯಲ್ಲಿ ವನಿತಾ ಅವಳ ಜೊತೆ ಮಾತನ್ನ ಕೂಡ ಆಡಿದ್ರು. ಆ ಆಡಿಯೋ ಕೂಡ ವೈರಲ್ ಆಗಿತ್ತು. ಅದಾದ ನಂತರ ಧರ್ಮೇಂದ್ರ ವಿರುದ್ಧ FIR ಕೂಡ ದಾಖಲಾಗಿತ್ತು. ಇನ್ನು ಹರೀಶ್ ಗೌಡ ಹಾಗೂ ಐಶ್ವರ್ಯ ಗೌಡ ಇಬ್ಬರನ್ನ ಅರೆಸ್ಟ್ ಮಾಡಿದ ನಂತರ ಧರ್ಮೇಂದ್ರ ಎಸ್ಕೇಪ್ ಕೂಡ ಆಗಿದ್ದಾರೆ. ಇದೀಗ ಅವರಿಗಾಗಿ ಪೊಲೀಸರು ಹುಡುಕಾಟವನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ವನಿತಾರನ್ನ ನಿನ್ನೆಯಷ್ಟೇ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ವಿಚಾರಣೆಯನ್ನ ನಡೆಸಿದ ನಂತರ ನನಗೆ ವಂಚನೆಯನ್ನ ಮಾಡಲಾಗಿದೆ, ಡಿಕೆ ಸುರೇಶ್ನವರನ್ನು ಕೂಡ ಈಗಾಗಲೇ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಕೂಡ ಹೇಳಿದ್ದಾರೆ, ನನಗೆ ಯಾವುದೇ ರೀತಿ ತಂಗಿ ಇಲ್ಲ, ನೀವು ಕೂಡ FIR ಅನ್ನ ದಾಖಲಿಸಿ ದೂರನ್ನ ನೀಡಿ, ನಾನು ಕೂಡ ಸಪೋರ್ಟ್ ಮಾಡ್ತೇನೆ, ನಿಮ್ಮ ಬೆನ್ನೆಲುಬಾಗಿ ಇರ್ತೇನೆ ಅಂತ ಡಿಕೆ ಸುರೇಶ್ ಅವರು ಕೂಡ ಹೇಳಿದ್ದಾರೆ ಎಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವನಿತಾ ಅವರು ನಿನ್ನೆಯಷ್ಟೇ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ರು. ಇನ್ನು ಈ ಮಧ್ಯೆ ಧರ್ಮ ಅವರು ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿದೆ. ಧರ್ಮ ಮತ್ತು ವನಿತಾ ಮಾತನಾಡಿರುವಂತಹ ಆಡಿಯೋ ಲಭ್ಯವಾಗಿದೆ. ಸದ್ಯ ಧರ್ಮೇಂದ್ರನಿಗಾಗಿ ವಿಶೇಷ ತಂಡದಿಂದ ಈಗಾಗಲೇ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ.